ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಹೆಲ್ತಿ ಆಗಿರುವಂಥ ಟೇಸ್ಟಿ ಆಗಿರುವಂಥ ಖರ್ಜೂರ್ ಡ್ರೈ ಫ್ರೂಟ್ಸ್ ರೋಲ್ ಅಂತಂದು ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಬನ್ನಿ ಹೇಗೆ ಮಾಡೋದು ಅಂತಂದು ಹೇಳಿ ನೋಡ್ಕೊಂಬ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕಟ್ ಮಾಡಿರೋಂಥ ಬಾದಾಮಿನ ಹುರ್ಕೋಬೇಕು. ಸ್ವಲ್ಪ ಕೆಂಪಗೆ ಹುರ್ಕೊಂಡ್ರೆ ಸಾಕು. ಅದೇ ಕಡಾಯಿನಲ್ಲಿ ತುಪ್ಪ ಹಾಕಿಬಿಟ್ಟು ಗೋಡಂಬಿ ಮತ್ತು ಇದು ಪಿಸ್ತಾ ಮತ್ತು ಇದು ಖರ್ಜೂರ ಸೀಡ್ಸ್ ಅಂತಾರಲ್ಲ, ಅದು ವಾಟರ್ ಮೆಲನ್ ಸೀಡ್ಸು, ಕುಂಬಳಕಾಯಿ ಬೀಜ, ಇವನ್ನೆಲ್ಲವೂ ಅಷ್ಟೇ ಕೆಂಪಗೆ ಹುರ್ಕೊಂಡು ಆ ತಟ್ಟೆನಲ್ಲಿ ತೆಗೆದು ಇಟ್ಕೋಬೇಕು. ಅದೇ ಕಡಾಯಿನಲ್ಲಿ ಮತ್ತು ಸ್ವಲ್ಪ ಕಸಕಸಿ, ಇದು ಬಂದು ಆಳ್ವಿನ ತಿನ್ನೋದ್ರಿಂದ ಈ ಸೊಂಟ ಅದು ಎಲ್ಲ ತುಂಬ ಶಕ್ತಿ ಬರುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದನ್ನು ತೊಗೊಂಡ್ರೆ ಒಳ್ಳೆಯದು. ಅದಕ್ಕೆ ಇದನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಕ್ಕೊಂಡು ಹುರಿದು ಅದರಲ್ಲಿ ಹಾಕಿಬಿಡಬೇಕು. ಅದೇ ಕಡಾಯಿನಲ್ಲಿ ಮತ್ತು ತುಪ್ಪನ ಹಾಕಿಬಿಟ್ಟು ಈ ಖರ್ಜೂರದ್ದು ಬೀಜನ ತೆಗೆದುಬಿಟ್ಟು ಇದನ್ನು ಆ ತುಪ್ಪ ಹಾಕಿರ್ತೀವಲ್ಲ ಅದರಲ್ಲಿ ಹುರಿತಾ ಇರಬೇಕು. ಹುರಿತಾ ಇದ್ದರೆ ಸ್ವಲ್ಪ ಹೊತ್ತಿಗೆ ಮೆತ್ತಗಾಗುತ್ತದೆ. ಎಲ್ಲ ಸ್ವಲ್ಪ ಬಿಸಿ ಆದ ತಕ್ಷಣ ಮೆತ್ತಗಾಗ್ತದೆ. ಆ ಮೆತ್ತಗಾದ ತಕ್ಷಣ ಇದು ನೋಡಿರಿ, ಇದು ಈ ಥರ ಮೆತ್ತಗಾಗುತ್ತೆ ನೋಡಿರಿ. ಅದರಲ್ಲಿ ನಾವು ಹುರಿದು ಇಟ್ಕೊಂಡಿದ್ರು ಅದರಲ್ಲಿ ಸ್ವಲ್ಪ ಜಾಜಿಕಾಯಿ ಪುಡಿನ ಹಾಕೋಬೇಕು. ಆಮೇಲೆ ಇದು ಖರ್ಜೂರನ ಹುರಿದಿದ್ವಲ್ಲ ಮೆತ್ತಗಾಗಿದೆ ನೋಡಿರಿ ಇದು. ಈಗ ಇದರಲ್ಲಿ ಅಷ್ಟು ಅದನ್ನು ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಇರ್ತದೆ. ಅದಕ್ಕೆ ಸ್ವಲ್ಪ ಇದರಿಂದ ಕೈ ಆಡ್ಕೊಂಡ್ಬಿಟ್ಟು ಆಮೇಲೆ ಕೈಯಿಂದ ಚೆನ್ನಾಗಿ ಕೈ ಆಡ್ಕೋಬೇಕು. ಖರ್ಜೂರ ಡ್ರೈ ಫ್ರೂಟ್ಸು ಅವೆಲ್ಲ ಹೊಂದ್ಕೋಬೇಕು. ಆ ಥರ ಎಲ್ಲದನ್ನು ಕೈ ಆಡಿಕೊಂಡು ಸ್ವಲ್ಪ ಸಣ್ಣ ಉಂಡೆಗಳನ್ನ ಮಾಡಿಬಿಟ್ಟು ನಾವು ಹಾರ್ಟ್ ಶೇಪ್ನಲ್ಲಿ ಒಂದು ಇದು ಇರುತ್ತಲ್ಲ ಅದರಲ್ಲಿ ಮೋಲ್ಡು, ಆ ಮೋಲ್ಡ್ನಲ್ಲಿ ಅದನ್ನು ಹಾಕಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡೋದು ಈ ಥರ ಪ್ರೆಸ್ ಮಾಡಿ ಎಲ್ಲವನ್ನು ಫಿಲ್ ಮಾಡಿ ಒಂದು ಕಡೆ ಇಟ್ಕೊಂಬಿಡೋಣ. ಆಮೇಲೆ ಈ ಉಳಿದಂಥ ಇದು ಖರ್ಜೂರದ್ದು ಇಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಇದನ್ನು ಈ ಸ್ವೀಟ್ ಅಂಗಡಿಗಳೆಲ್ಲ ಕೊಡ್ತಾರೆ ನೋಡಿದ್ರೆ ರೋಲು ಈ ಕಟ್ ಮಾಡಿದ್ವಲ್ಲ, ಅದನ್ನು ಆ ಥರ ಇವನ್ನೆಲ್ಲ ಉದ್ದ ಮಾಡ್ಕೊಂಬಿಟ್ಟು ಫ್ರಿಜ್ನಲ್ಲಿ ಇಡಬೇಕು. ಅದನ್ನು ಒಂದು ತಾಸು ಫ್ರಿಜ್ನಲ್ಲಿ ಇಟ್ಟು ತೊಗೊಂಬಂದಿದ್ದೀನಿ. ಒಂದು ತಾಸು ಫ್ರಿಜ್ನಲ್ಲಿ ಇಟ್ಟು ತೊಗೊಂಬಂದು ಕಟ್ ಮಾಡಿದರೆ ಮಾತ್ರ ಈ ಥರ ಬರುತ್ತೆ ನೋಡಿರಿ. ಈಗ ಇದನ್ನು ಕಟ್ ಮಾಡಬೇಕು. ರೋಲ್ ಥರ ಕಟ್ ಮಾಡ್ಕೋಬೇಕು. ಬೇಕು ಅಂದರೆ ಆ ಥರ ಮಾಡ್ಬೋದು, ಇಲ್ಲಾಂದರೆ ಈ ಥರ ಹಾರ್ಟ್ ಶೇಪ್ನಲ್ಲಿನೂ ರೆಡಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.